ಈ ವರ್ಷದ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತಂದ್ರೆ AIB-19 ಅಲ್ಲಿ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ ಸಹ ಅಪಿಯರ್ ಆಗಬಹುದು. ಇದು ಸುಪ್ರೀಂ ಕೋರ್ಟ್ ಕೊಟ್ಟಂತ ರೀಸೆಂಟ್ ಅಪ್ಡೇಟ್ AIB ಎಕ್ಸಾಮ್ ರಿಲೇಟೆಡ್. ಹಾಗೆ ನಾನು ಪ್ರೀವಿಯಸ್ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡಿದೆ ಹೇಗೆಲ್ಲ ನಮ್ಮ ಹೊಸ ಲಾನ ಸಿಲೆಬಸ್ ಮುಂದೆ ಬರುವಂತ ಎಕ್ಸಾಮ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು. ಹೊಸ ಲಾ ಕೇಳ್ತಾರ, ಹಳೆ ಲಾಸ್ ಅನ್ನ ಕೇಳ್ತಾರ, ಬಿಕಾಸ್ ಪೀನಲ್ ಲಾಸ್ ಬದಲಾಗಿದೆ. ಸೊ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ತನ್ನ ಸಿಲೆಬಸ್ ಚೇಂಜ್ ಏನ್ ಮಾಡಿದೆ, ಆ ಸಿಲೆಬಸ್ ಅಲ್ಲಿ ಹೊಸ ಲಾಸ್ ಅನ್ನ ಕೇಳಿದಾರ, ಹಳೆ ಲಾಸ್ ಅನ್ನ ಕೇಳಿದಾರ, ಇದನ್ನೆಲ್ಲ ಇವತ್ತಿನ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಈ ವರ್ಷದ AIB-19 ಎಕ್ಸಾಮ್ ರಿಲೇಟೆಡ್ ಸಿಲೆಬಸ್ ಚೇಂಜ್, ಯಾರೆಲ್ಲ ಎಕ್ಸಾಮ್ ತಗೊಳ್ಬಹುದು, ಎಕ್ಸಾಮ್ ಪ್ಯಾಟರ್ನ್ ಏನು, ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ಸೊ ನಿಲಯ್ ರಾಯ್ ವರ್ಸಸ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೀಸೆಂಟ್ ಆಗಿ ಈಗ ನಡೀತಿದೆ ಹಿಯರಿಂಗ್ ಈ ಕೇಸಲ್ಲಿ. ಅಂಡ್ ಈ ಕೇಸ್ ನಮ್ಮ ಬೋನಿ ಲಾ ಕಾಲೇಜಲ್ಲಿ ಏನು ಚಾಲೆಂಜ್ ಆಗಿತ್ತು, ದಟ್ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸೂ ಸಹ ಎಕ್ಸಾಮ್ ತಗೊಳ್ಳೋದಕ್ಕೆ ಅವಕಾಶ ಕೊಡಿ, AIB ಎಕ್ಸಾಮ್ ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಅಂಡ್ ಸುಪ್ರೀಂ ಕೋರ್ಟ್ ಅದರಲ್ಲಿ ಆದೇಶ ಮಾಡಿತ್ತು, ಓಕೆ ನೆಕ್ಸ್ಟ್ ಯಾವುದೇ ಎಕ್ಸಾಮ್ AIB ಕಾಲ್ ಮಾಡುತ್ತೆ ಅದರಲ್ಲಿ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸೂ ಸಹ ಎಕ್ಸಾಮ್ ಬರೆಯುವಂತ ಅವಕಾಶ ನೀಡಬೇಕು ಅಂತ. ಬಟ್ AIB-19 ಎಕ್ಸಾಮ್ 2 ಸತಿ ನಡೆಯುತ್ತೆ ಪ್ರತಿ ವರ್ಷ. ಸೊ ಈಗ ನಡೆಯುವಂತ ಎಕ್ಸಾಮ್ ನೋಟಿಫಿಕೇಶನ್ ಬಂತು, ಅದ್ರಲ್ಲಿ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ ರಿಲೇಟೆಡ್ ಯಾವುದೇ ಪ್ರೊವಿಷನ್ ಇರಲಿಲ್ಲ. ಸೊ ಆ ಜಜ್ಮೆಂಟ್ ಅನ್ನ ಪುನಃ ಚಾಲೆಂಜ್ ಮಾಡಿದ್ರು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಗೇನ್ಸ್ಟ್ ನಿಲಯ್ ರಾಯ್ ಜಜ್ಮೆಂಟ್ ಅಲ್ಲಿ, ಕೇಸಲ್ಲಿ. ಸೊ ಇಂಟರಿಮ್ ಆರ್ಡರ್ ಮುಖಾಂತರ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ ದಟ್ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ ಅಪಿಯರ್ ಆಗಬಹುದು ಈ ವರ್ಷ, ಇದೇ ವರ್ಷದ AIB-19 ಎಕ್ಸಾಮ್ಗೆ. ಫಾರ್ಮ್ಸ್ ಆಲ್ರೆಡಿ ಹಾಕ್ತಿದ್ದೇವೆ. ಸೊ ಹಾಗಾಗಿ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. October 25th ನಿಮಗೆ ಲಾಸ್ಟ್ ಡೇಟ್ ಆಗುತ್ತೆ ಫಾರ್ಮ್ ಸಬ್ಮಿಟ್ ಮಾಡೋದಕ್ಕೆ. ಆ್ಯಂಡ್ ಇಫ್ ಇಟ್ ಆಲ್ ಯುವರ್ ಅಪಿಯರಿಂಗ್ ಫಾರ್ ದಿಸ್ ಎಕ್ಸಾಮ್, ಆದಷ್ಟು ಬೇಗ ನಿಮ್ಮ ಫಾರ್ಮ್ಸ್ ಅನ್ನು ಸಬ್ಮಿಟ್ ಮಾಡಿ. ಈ ಫಾರ್ಮ್ಸ್ ಅನ್ನು ಸಬ್ಮಿಟ್ ಮಾಡಿ AIB ಎಕ್ಸಾಮ್ ತಗೊಳ್ಳೋದು ನಿಮಗೆ ಆಸ್ ಎನ್ ಅಡ್ವೊಕೇಟ್ ಆಗೋದಕ್ಕೆ ರಿಜಿಸ್ಟ್ರೇಷನ್ ಮ್ಯಾಂಡೇಟ್ರಿ, ಇದೆಲ್ಲ ಗೊತ್ತಿದೆ ನಿಮಗೆ. ಸೊ ಈ ಎಕ್ಸಾಮ್ ರಿಲೇಟೆಡ್ ಇನ್ನಷ್ಟು ಡೀಟೇಲ್ಸ್ ಡಿಸ್ಕಸ್ ಮಾಡೋಣ. ಎಕ್ಸಾಮ್ನ ಸಿಲೆಬಸ್ ಏನು, ಹೇಗೆಲ್ಲ ಸಿಲೆಬಸ್ ನಿಮ್ಮ ಚೇಂಜ್ ಆಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಥಿಂಗ್, ಸ್ವಾತಿ ಲಾ ಕ್ಲಾಸಸ್ ನಿಮಗೆ ಎಲ್ಲರಿಗೂ ಗೊತ್ತಿರೋ ರೀತಿ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಪ್ರಿಪರೇಷನ್ ಕೋಚಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಈಗ ನಮ್ಮ ಬ್ಯಾಚಸ್ 2 ಕರೆಂಟ್ ರನ್ನಿಂಗ್ ಬ್ಯಾಚ್ ನಡೀತಿದೆ, ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಂತಂದ್ರೆ ಇದರಲ್ಲಿ ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ 3 ಎಕ್ಸಾಮಿನ 3 ಸ್ಟೇಜಸ್ ಕ್ಲಿಯರ್ ಆಗುತ್ತೆ, ಒಟ್ಟಿಗೆನೆ ಕವರ್ ಆಗುತ್ತೆ ಇದೇ ಬ್ಯಾಚ್ ಅಲ್ಲಿ. ಅಂಡ್ ಈ ಬ್ಯಾಚ್ ನಿಮಗೆ ಇಡೀ ವರ್ಷ ನಡೆಯುವಂಥದ್ದು. ಲೈವ್ ಕ್ಲಾಸಸ್ ನೀಡ್ತೀವಿ ಈ ಒಂದು ಬ್ಯಾಚ್ ಅಲ್ಲಿ, ಕಂಪ್ಲೀಟ್ ಲೈವ್ ಸೆಷನ್, ಲೈವ್ ಕ್ಲಾಸಸ್ ಇರುತ್ತೆ. ನೀವು ನಾನು ರೆಕಾರ್ಡೆಡ್ ಲೆಕ್ಚರ್ ಕೊಡೋದಿಲ್ಲ, ರೆಕಾರ್ಡೆಡ್ ಲೆಕ್ಚರ್ ಟೈಮ್ ಪಾಸ್ ಅಂತ ಎಲ್ಲ ಪ್ರೊವೈಡ್ ಆಗೋದಿಲ್ಲ. ಸೊ ಸ್ಟಡಿ ಮಟೀರಿಯಲ್ ಸಹ ಇರುತ್ತೆ, ಮಾಕ್ ಟೆಸ್ಟ್ ನೀಡಲಾಗುತ್ತೆ, ಮಾಕ್ ಟೆಸ್ಟ್ ಮೇಲೆ ಹೆಚ್ಚಿಗೆ ಫೋಕಸ್ ಇರುತ್ತೆ. ಬಿಕಾಸ್ ಬೀಟ್ ಎನಿ ಎಕ್ಸಾಮ್ ನಿಮ್ಮ ಒಂದು ಪ್ರಾಕ್ಟೀಸ್ ಮ್ಯಾಟರ್ಸ್ ದ ಮೋಸ್ಟ್. ಸೊ ಪ್ರಾಕ್ಟೀಸ್ಗೋಸ್ಕರ ಮಾಕ್ ಟೆಸ್ಟ್ ಈಸ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಸ್ವಾತಿ ಲಾ ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲಿ ಕ್ಲಾಸಸ್ ನಡೆಯುತ್ತೆ. 2 ಭಾಷೆಯಲ್ಲಿ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಲಾಗತ್ತೆ. ಈ ಬ್ಯಾಚ್ಗೆ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವಂತ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಹಾಗೆ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ಗೂ ಸಹ ನೀವು ಕಾಲ್ ಮಾಡಬೇಕಾಗಿರುವಂತ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಎಕ್ಸಾಮ್ ರಿಲೇಟೆಡ್ ಕ್ವೆರೀಸ್ ಏನೇ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಒಂದು ಈ ಬ್ಯಾಚಸ್ಗೆ ಎನ್ರೋಲ್ ಆಗೋದಕ್ಕೆ ಇಟ್ಸ್ ಹೈ ಟೈಮ್. ಇನ್ನೇನು ನೋಟಿಫಿಕೇಶನ್ ಬರೋದಿದೆ. AIB ಎಕ್ಸಾಮ್ ತಗೊಳ್ತಿರುವಂತ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸೂ ಸಹ ನೀವು ನಿಮ್ಮ ನೆಕ್ಸ್ಟ್ ಹೆಜ್ಜೆ ಜಡ್ಜ್ ಆಗಬೇಕು ಅಂತ ಇದ್ದೀರಿ ಅಂತಂದ್ರೆ ಖಂಡಿತ ಈ ಬ್ಯಾಚಸ್ ನಿಮಗೆ ಇದೇ ವರ್ಷ ಎಕ್ಸಾಮ್ ತಗೊಳ್ಳೋದಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಸೊ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ಗೂ ಸಹ ಈ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ಗೆ ತಿಳಿಸಿ ಇದನ್ನ. ಅಂಡ್ ನೀವು ಚಾನೆಲ್ ಅಲ್ಲಿ ವಿಡಿಯೋಸ್ ನೋಡ್ತೀರಿ, ಬಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸಿನ್ಸ್ ನಾನು ನಿಮಗೆ ಇಷ್ಟೊಂದು ಇನ್ಫಾರ್ಮೇಶನ್ ಬೆನಿಫಿಷಿಯಲ್ ತಿಳಿಸ್ತಿದ್ದೀನಿ ಅಂತಂದಾಗ ಇಟ್ಸ್ ಯೋರ್ ಡ್ಯೂಟಿ ಆಲ್ಸೋ ಸ್ವಲ್ಪ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಇಂಪಾರ್ಟೆಂಟ್
ಕ್ಲೋಸ್ ಫ್ರೆಂಡ್ಸ್ ಯಾರೆಲ್ಲ ಜಡ್ಜ್ ಆಗಬೇಕು ಅಂತ ಆಸ್ಪೈರಿಂಗ್ ಇದ್ದಾರೆ ಆ್ಯಂಡ್ ಯು ವಿಶ್ ದೆಮ್ ಟು ಸಿ ಎಸ್ ಜಡ್ಜ್, ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಕಡೆಯಿಂದ ಆದಷ್ಟು ಸಹಾಯ ಮಾಡಿ. ನೆಕ್ಸ್ಟ್ ಇದೆಲ್ಲಾನು ಸಹ ಲೈವ್ ಕ್ಲಾಸಸ್ ಆಗಿರುತ್ತೆ. ನಾನು ಸ್ಟ್ರೆಸ್ ಮಾಡ್ತಿದ್ದೀನಿ ಲೈವ್ ಕ್ಲಾಸ್ ಬಿಕಾಸ್ ದೆರ್ ಇಸ್ ನೋ ರೆಕಾರ್ಡೆಡ್ ಲೆಕ್ಚರ್. ರೆಕಾರ್ಡೆಡ್ ಲೆಕ್ಚರ್ ಕೊಡ್ಬೋದಲ್ವಾ ಮೇಡಮ್, ನಾನು ಫ್ರೀ ಟೈಮಲ್ಲಿ ನೋಡ್ಕೊಳ್ತೀನಿ ಅಂತ ಅಂದರೆ ನೀವು ಜಡ್ಜ್ ಆಗೋದಕ್ಕೆ ತಯಾರಿ ಮಾಡ್ತಿದ್ದೀರಿ, ಸೀರಿಯಸ್ ಆಸ್ಪೈರೆಂಟ್ ಅಂತಂದಾಗ ಫ್ರೀ ಟೈಮಲ್ಲಿ ನೋಡೋದಕ್ಕೆ ಎಂಟರ್ಟೈನ್ಮೆಂಟ್ ವಿಡಿಯೋ ಅಲ್ಲ ಇದು. ಸೊ ಮೇಕ್ ಶ್ಯೂರ್ ಲೈವ್ ಕ್ಲಾಸಸ್ ಅಂತಂದಾಗ ಕ್ಲಾಸ್ ಟೈಮಿಗೆ ಕ್ಲಾಸ್ ಅಟೆಂಡ್ ಆಗಬೇಕು. ಒಂದು ಡಿಸಿಪ್ಲಿನ್ ಅನ್ನೋದೂ ಸಹ ಮ್ಯಾಟರ್ ಆಗುತ್ತೆ ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತಗೊಳ್ಳೋದಕ್ಕೆ, ರೈಟ್. ಸೊ ಕ್ಲಾಸಸ್ ನಿಮಗೆ ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿರುತ್ತೆ. ಮಾಕ್ ಟೆಸ್ಟ್ ಪ್ರೊವೈಡ್ ಮಾಡ್ತೀವಿ. ಮಾಕ್ ಟೆಸ್ಟ್ ನಿಮಗೆ ಕರೆಕ್ಷನ್ ಮಾಡಿ ಆನ್ಸರ್ಸ್ ಅನಲೈಸ್ ಮಾಡಲಾಗುತ್ತೆ, ಡಿಸ್ಕಷನ್ ನಡೆಯುತ್ತೆ. ಸೊ ಎವ್ರಿಥಿಂಗ್ ಎಟ್ ಅ ವೆರಿ ಅಫೋರ್ಡಬಲ್ ಪ್ರೈಸ್. ನೀವು ಕಾಲ್ ಮಾಡಿ ಡೆಮೋ ಕ್ಲಾಸಸ್ ಅನ್ನ ಶೆಡ್ಯೂಲ್ ಮಾಡ್ಕೋಬಹುದು, ಡೆಮೋ ಕ್ಲಾಸಸ್ ತಗೊಳ್ಬಹುದು, ಹಾಗೆ ಅಡ್ಮಿಷನ್ ತಗೊಳ್ಬಹುದು ಕ್ಲಾಸಸ್ಗೆ. ಈಗ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಎಕ್ಸಾಮ್ ಏನಿದೆ ಇದು ನಿಮಗೆ ಆಫ್ಲೈನ್ ನಡೆಯುವಂಥ ಎಕ್ಸಾಮ್. ಅಂತಂದರೆ ಪೇಪರ್ ಪೆನ್ ತಗೊಂಡು ನಾವೇನು ಕಾಲೇಜಲ್ಲಿ ಬರೀತೀವಿ ಅದೇ ರೀತಿ ಪೇಪರ್ ಬೇಸ್ಡ್ ಟೆಸ್ಟ್, ಪೇಪರ್ ಪೆನ್ನಿಂದಾನೇ ಬರೆಯುವಂಥ ಎಕ್ಸಾಮ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರುತ್ತೆ, MCQ ಕ್ವೆಶನ್ಸ್. ಅಂದರೆ 4 ಆಪ್ಷನ್ ಇರುತ್ತೆ, ಒಂದು ಕ್ವೆಶನನ್ನು ಮಾರ್ಕ್ ಮಾಡಬೇಕು ನೀವು. ಈ ಎಕ್ಸಾಮ್ ನಿಮಗೆ 3.5 ಗಂಟೆ ನಡೆಯುವಂಥ ಎಕ್ಸಾಮ್. ಒಳ್ಳೆ ವಿಷಯ ಏನು ಅಂತಂದರೆ ಇದೊಂದು ಓಪನ್ ಬುಕ್ ಎಕ್ಸಾಮಿನೇಷನ್. AIB ಎಕ್ಸಾಮ್ ಬಂದು ಓಪನ್ ಬುಕ್ ಎಕ್ಸಾಮ್. ನೀವು ನಿಮ್ಮ ಎಲ್ಲ ಬೇರಾಕ್ಟ್ಸನ್ನು ಸಿಲೆಬಸಲ್ಲಿ ಕೊಟ್ಟಿರುವಂಥ ಅಷ್ಟು ಬೇರಾಕ್ಟ್ಸನ್ನು ನೀವು ತೊಗೊಂಡು ಹೋಗಬಹುದು, ಬುಕ್ ತೆಗೆದು ಸೆಕ್ಷನ್ಸನ್ನು ನೋಡಿ ಆನ್ಸರನ್ನು ಮಾರ್ಕ್ ಮಾಡಬಹುದು. ಸೊ ಇದೊಂದು ಓಪನ್ ಬುಕ್ ಎಕ್ಸಾಮಿನೇಷನ್. ಎಲ್ಲ ರೀತಿ ಬುಕ್ಸ್ ನಿಮಗೆ ಬೇಕಾಗಿರುವಂಥದ್ದು ನೀವು ತೊಗೊಂಡು ಹೋಗಿ ನಿಮ್ಮ ಎಕ್ಸಾಮನ್ನು ಅಟೆಂಡ್ ಆಗಬಹುದು. ಹಾಗೆ MCQ ಬೇಸ್ಡ್ ಆ್ಯಂಡ್ ಇನ್ನೊಂದು ಈ ಎಕ್ಸಾಮ್ ನಿಮಗೆ 11 ಬೇರೆ ಬೇರೆ ಭಾಷೆಗಳಲ್ಲಿ ಕಂಡಕ್ಟ್ ಆಗುತ್ತೆ. ಸೊ ನಿಮ್ಮ ಭಾಷೆಯಲ್ಲಿ ನೀವು ಈ ಪೇಪರನ್ನು ಅಟೆಂಡ್ ಮಾಡಬಹುದು. ಇಂಗ್ಲೀಷಲ್ಲೇ ಆಗುತ್ತೆ, ಹಿಂದಿಯಲ್ಲೇ ಆಗುತ್ತೆ ಅಂತ ಅಲ್ಲ. ಆ್ಯಂಡ್ ಈ ಸಬ್ಜೆಕ್ಟ್ ಎಷ್ಟಿದೆ, 19 ಲಾಸ್ ಸಬ್ಜೆಕ್ಟ್ಸ್ ಇದೆ. ಸೊ 19 ಲಾಸ್ ಸಬ್ಜೆಕ್ಟ್ಸ್ ನಿಮಗೆ ಈ ಒಂದು ಸಿಲೆಬಸಲ್ಲಿ ಇನ್ಕ್ಲೂಡ್ ಆಗಿದೆ. ಪೇಪರ್ 100 ಕ್ವೆಶನ್ಸ್ಗೆ ಈ ಪೇಪರ್ ಸೆಟ್ ಆಗಿರುವಂಥದ್ದು. 3.5 ಗಂಟೆಯಲ್ಲಿ 100 ಕ್ವೆಶನ್ ತುಂಬಾ ಆರಾಮಾಗಿ ಮಾಡಬಹುದು, ತುಂಬ ಆರಾಮಾಗಿ ಪ್ರಾಕ್ಟೀಸ್ ಮಾಡಬಹುದು. ಆ್ಯಂಡ್ ಪ್ರತಿ ಕರೆಕ್ಟ್ ಆನ್ಸರ್ಗೆ 1 ಮಾರ್ಕ್ ಸಿಗುತ್ತೆ. ತಪ್ಪ ಆನ್ಸರ್ ಮಾಡಿದ್ದೀವಿ ಅಥವಾ ಆನ್ಸರ್ ಮಾರ್ಕ್ ಮಾಡಲಿಲ್ಲ, ಅನ್ಅಟೆಂಪ್ಟೆಡ್ ಬಿಟ್ಟಿದ್ದೀವಿ, ಅದಕ್ಕೆ ಯಾವುದೇ ಮಾರ್ಕ್ಸ್ ಕಟ್ ಆಗೋದಿಲ್ಲ. ನೆಗೆಟಿವ್ ಮಾರ್ಕಿಂಗ್ ಅಂತ ಇಲ್ಲ, ಆ್ಯಂಡ್ ನೆಗೆಟಿವ್ ಮಾರ್ಕಿಂಗೇ ಇಲ್ಲ. ನಿಮಗೆ ಆನ್ಸರ್ ಬಿಟ್ಟಿದ್ದೀರಿ ಅನ್ನೋದಕ್ಕೂ ಮಾರ್ಕ್ಸ್ ಏನು ಕಟ್ ಆಗೋದಿಲ್ಲ. ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ ಅಂದರೆ 1 ಮಾರ್ಕ್ ಸಿಗುತ್ತೆ. ಇಲ್ಲಿ ನಿಮಗೆ ಅರ್ಥ ಆಗಬೇಕಾಗಿರೋದು, ಸೊ ಪ್ರತಿ ಆನ್ಸರು ಅಟೆಂಡ್ ಮಾಡಬಹುದು. ತಪ್ಪಾದರೂ ಆಗಲಿ ಸರಿಯಾದರೂ ಆಗಲಿ 100ಕ್ಕೆ 100 ಪ್ರಶ್ನೆ ಅಟೆಂಡ್ ಮಾಡಬೇಕು ಅಲ್ವಾ. ಆ್ಯಂಡ್ AIB ಎಕ್ಸಾಮ್ ಅನ್ನೋದು ತುಂಬ ಈಸಿ ಎಕ್ಸಾಮ್. ಆರಾಮಾಗಿ ಪಾಸ್ ಆಗಬಹುದು ಈ ಎಕ್ಸಾಮ್ನ. ಯಾವುದೇ ರೀತಿ ಚಿಂತೆ ಅಥವಾ ಟೆನ್ಷನ್ ಅನ್ನೋ ಅಗತ್ಯನೇ ಇಲ್ಲ. ಬುಕ್ಸ್ ಎಲ್ಲ ತೊಗೊಂಡೋಗ್ಬೋದು, ಇಷ್ಟೇ ಬುಕ್ಸ್ ಅಂತಲೂ ಇಲ್ಲ, ನಿಮಗೆ ಬೇಕಾದಷ್ಟು ಬುಕ್ಸ್ ತೊಗೊಂಡೋಗ್ಬೋದು. ಬೇರೆಕ್ಟ್ ಪ್ಲಸ್ ಅದರ್ ಬುಕ್ಸ್, ಇಷ್ಟ ಬಂದಿರೋ ಬುಕ್ಸ್ ತೊಗೊಂಡೋಗಿ ಟೆಸ್ಟನ್ನು ಅಟೆಂಡ್ ಮಾಡಬಹುದು. ಈಗ ಈ ಎಕ್ಸಾಮ್ ವರ್ಷದಲ್ಲಿ 2 ಸತಿ ನಡೆಯುತ್ತೆ. ಆ್ಯಂಡ್ ಈ ಎಕ್ಸಾಮ್ ತಗೊಳ್ಳೋದು ಇಂಪಾರ್ಟೆಂಟ್ ಬಿಕಾಸ್ ನೀವೇನು ಸ್ಟಾರ್ಟಿಂಗ್ ಪ್ರೊವಿಷನಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೀರಿ ಅದಕ್ಕೆ 2 ವರ್ಷ ವ್ಯಾಲಿಡಿಟಿ ಅಷ್ಟೇ ಇರುತ್ತೆ. ಅದಾದ ನಂತರ ನೀವು AIB ಎಕ್ಸಾಮ್ ವಿತಿನ್ ಈ 2 ಇಯರ್ಸಲ್ಲಿ ತಗೊಳ್ಳೇಬೇಕು. ಫಾರ್ ವಿಚ್ ಆ ಒಂದು ನಿಮ್ಮ ಅಡ್ವೊಕೇಟ್ ಲೈಸೆನ್ಸ್ ಕಾರ್ಡ್ ಏನು ಸಿಗುತ್ತೆ ಅದರಲ್ಲಿ ವ್ಯಾಲಿಡಿಟಿ ಅನ್ನೋದು ಈ 2 ವರ್ಷದಿಂದ ಅದು ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ AIB ಎಕ್ಸಾಮ್ ಮ್ಯಾಂಡೇಟರಿ ಆಗತ್ತೆ. ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಒಬ್ಬ ಎನ್ರೋಲ್ಡ್ ರಿಜಿಸ್ಟರ್ಡ್ ಅಡ್ವೊಕೇಟ್ ಆಗೋದಕ್ಕೆ. ಸೊ ನೆಕ್ಸ್ಟ್ ಈಗ ಈ ವರ್ಷದ ಫಾರ್ಮ್ ಫಿಲ್ ಆಗ್ತಿದೆ. ಫಾರ್ಮ್ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. October 25th ಲಾಸ್ಟ್ ಡೇಟ್, November 24th ನಿಮಗೆ ಎಕ್ಸಾಮನ್ನು ಸಹ ಇದೆ, ಎಕ್ಸಾಮ್ ಡೇಟನ್ನು ಸಹ ಡಿಕ್ಲೇರ್ ಮಾಡಿದ್ದಾರೆ. ಈಗ ಬರೋಣ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಷನ್ ಏನು ಅಂತಂದರೆ ಸಿಲೆಬಸ್ ಏನು ಈ ಎಕ್ಸಾಮಿಗೆ. ಸಿಲೆಬಸ್ ಬಂದು ಇದು ನಿಮ್ಮ ಸಿಲೆಬಸ್. ಕಾನ್ಸ್ಟಿಟ್ಯೂಷನಲ್ ಲಾ ಫೋಕಸ್ ಮಾಡಬೇಕಾಗಿರುವಂಥದ್ದು ಈ ವಿಷಯ ಏನು. ಫಸ್ಟ್ IPC, ಇಂಡಿಯನ್ ಪಿನಲ್ ಕೋಡ್ ಆ್ಯಂಡ್ ನ್ಯೂ ಭಾರತೀಯ ನ್ಯಾಯ ಸಂಹಿತ, CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆ್ಯಂಡ್ ನ್ಯೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಎವಿಡೆನ್ಸ್ ಆಕ್ಟ್, ನ್ಯೂ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಸೊ ನಾನು ಈ ಪ್ರೀವಿಯಸ್ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೆ ದ್ಯಾಟ್ ನಿಮಗೆ ಹಳೆ ಲಾಸ್ ಪ್ಲಸ್ ಹೊಸ ಲಾಸ್ ಎರಡೂ ಸೇರಿಸಿನೇ ಕೇಳಬಹುದು.
ಹೊಸ ಲಾ ಬಂದಿದೆ, ಜಾರಿಯಲ್ಲಿದೆ, ಎನ್ಫೋರ್ಸ್ಮೆಂಟ್ ಆಗಿದೆ ಅಂದ ತಕ್ಷಣ ನಿಮಗೆ ನೆಕ್ಸ್ಟ್ ಬರುವ ಎಕ್ಸಾಮ್ಸ್ ಬರೀ ಹೊಸ ಲಾಸೇ ಕೇಳಬೇಕು ಅನ್ನೋ ಯಾವುದೇ ಮ್ಯಾಂಡೇಟ್ ಇಲ್ಲ. ಕೇರಳಲ್ಲಿ ರೀಸೆಂಟ್ ಆಗಿ ಸಿವಿಲ್ ಜಡ್ಜ್ ಎಕ್ಸಾಮ್ ಏನ್ ನಡೆದಿತ್ತು, ಅದರಲ್ಲಿ ಬರೀ ಹೊಸ ಲಾಸ್ ಕೇಳಿದ್ರು. ಬಟ್ ನಂತರ UP HJS ಎಕ್ಸಾಮ್ ನೋಟಿಫಿಕೇಶನ್ ಬಂತು, ಅದರಲ್ಲಿ ಇದೇ ಕಾಂಬಿನೇಷನ್, ಇದೇ ರೀತಿ ನೋಟಿಫಿಕೇಶನ್ ನ ಜಾರಿ ಮಾಡಿದ್ದು. ಅಂಡ್ ಸಿಮಿಲರ್ ಈಸ್ ವಿತ್ AIB ಯಲ್ಲೂ ಇವ್ರೇನ್ ಹೇಳ್ತಿದ್ದಾರೆ, ನಾವು ಹಳೇದು ಕೇಳ್ತೀವಿ, ಹೊಸದು ಕೇಳ್ತೀವಿ, ಎರಡೂ ತಯಾರಿ ಮಾಡ್ಕೊಂಡ್ ಬನ್ನಿ. ಐ ಹೋಪ್ ಅರ್ಥ ಆಗ್ತಿದೆ ನಿಮ್ಗೆ ಪಾಯಿಂಟ್. ಬರೀ ಹೊಸದು, ಬರೀ ಹಳೇದು ಅಥವಾ ಕಂಪ್ಯಾರಿಟಿವ್ ಕೇಳ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಇಲ್ಲಿ ಹೇಳ್ತಿರೋದು ನಾವು ಎರಡೂ ಕೇಳ್ತೀವಿ, ಬೋತ್. ಅಂಡ್ ಕಾನ್ಸ್ಟಿಟ್ಯೂಷನಲ್ ಲಾ ಎಷ್ಟು ಮಾರ್ಕ್ಸ್ಗೆ ಬರುತ್ತೆ ಪ್ರಶ್ನೆ, ಅದು ಇಂಪಾರ್ಟೆಂಟ್. ಇದೇನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಮೆಜಾರಿಟಿ ಮಾರ್ಕ್ಸ್ ಯಾವ್ದಿದೆ ಆ ಸಬ್ಜೆಕ್ಟ್ಸ್ ನ ಚೆನ್ನಾಗಿ ತಯಾರಿ ಮಾಡ್ಕೋಬಹುದು ನೀವು. ಕಾನ್ಸ್ಟಿಟ್ಯೂಷನಲ್ ಲಾ 10 ಮಾರ್ಕ್ಸ್ ಅಂತಂದ್ರೆ ಇದಕ್ಕೆ ಜಾಸ್ತಿ ನೀವು ಫೋಕಸ್ ಮಾಡಬೇಕು. CRPC 10 ಮಾರ್ಕ್ಸ್, CPC 10 ಮಾರ್ಕ್ಸ್. ಮೇಜರ್ ಎಷ್ಟು ನಿಮ್ಗೆ ಮಾರ್ಕ್ಸ್ ಬೇಕು ಅನ್ನೋದಲ್ವಾ ಮ್ಯಾಟರ್ ಆಗುತ್ತೆ. ಸೊ 10 ಇದೆಲ್ಲದೂ ಸಹ ಇಂಪಾರ್ಟೆಂಟ್ ಆಗುತ್ತೆ. IPC 8 ಮಾರ್ಕ್ಸ್, ಇದನ್ನು ಸಹ ನಮಗೊಂದು ಮೇಜರ್ ಲಾನೇ. ಹಾಗೆ ಎವಿಡೆನ್ಸ್ ಆಕ್ಟ್ 8 ಮಾರ್ಕ್ಸಿಗೆ. ಅಂಡ್ ಸಿವಿಲ್ ಜಡ್ಜ್ ಎಕ್ಸಾಮ್ ತಗೊಳ್ಳೋದಿದ್ರು ಸಹ ಇದೇ ರೀತಿನೇ ನಿಮಗೆ ಇವು 5 ಸಬ್ಜೆಕ್ಟ್ ಮೇಜರ್ ಲಾಸ್ ಆಗತ್ತೆ. ಈ 5 ಸಬ್ಜೆಕ್ಟ್ಗೆ ಮೆಜಾರಿಟಿ ಮಾರ್ಕ್ಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಹೊಸ ಲಾ ಪ್ಲಸ್ ಹಳೆ ಲಾ ಎರಡೂ ಓದ್ಕೊಂಡು ತಯಾರಿನ ಮಾಡಲೇಬೇಕು. ಒಂದು ಲಾ ಮೇಲೆ ಫೋಕಸ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಎರಡೂ ಲಾಸ್ದು ಸೆಕ್ಷನ್ಸ್ ಗೊತ್ತಿರಲೇಬೇಕು. ಇದೇ ರೀತಿ ಸಿಲೆಬಸ್ ನಿಮ್ಮ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೂ ಸಹ ಕ್ಯಾರಿ ಆನ್ ಆಗಬಹುದು. ಸೊ ಈಗ ಏನ್ ಪ್ರಿಪೇರ್ ಆಗ್ತಿದ್ದೀರಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಸೊ ದಟ್ ನಿಮ್ಮ ಒಂದು ಎಫರ್ಟ್ಸ್ ಫುಲ್ಫಿಲ್ ಆಗುತ್ತೆ ನಿಮ್ಮ ಸಿವಿಲ್ ಜಡ್ಜ್ ಎಕ್ಸಾಮ್ಗೂ ಸಹ. ADR ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಡ್ರೆಸಲ್ ಇನ್ಕ್ಲೂಡಿಂಗ್ ಆರ್ಬಿಟ್ರೇಷನ್ ಆಕ್ಟ್, ಇದಕ್ಕೆ 4 ಮಾರ್ಕ್ಸ್. ಫ್ಯಾಮಿಲಿ ಲಾ 8 ಮಾರ್ಕ್ಸ್. ಅಗೇನ್ ಫ್ಯಾಮಿಲಿ ಲಾ, ಹಿಂದೂ ಲಾ, ಮುಸ್ಲಿಂ ಲಾ ಎರಡೂ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲಿ. ಫ್ಯಾಮಿಲಿ ಲಾ 8 ಮಾರ್ಕ್ಸ್ ಇದೆ, ಮೆಜಾರಿಟಿ ಆಯ್ತು. ಇದನ್ನು ಸಹ ಮಾರ್ಕ್ಸ್ ಫೋಕಸ್ ಮಾಡಬೇಕು, ಇದಕ್ಕೂ ಹೆಚ್ಚಿಗೆನೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ 4 ಮಾರ್ಕ್ಸ್. PIL ಅಡ್ಮಿನಿಸ್ಟ್ರೇಟಿವ್ ಲಾ 3 ಮಾರ್ಕ್ಸ್. ಪ್ರೊಫೆಷನಲ್ ಎಥಿಕ್ಸ್ ಅಂಡ್ ಕೇಸಸ್ ಆಫ್ ಪ್ರೊಫೆಷನಲ್ ಮಿಸ್ಕಾಂಡಕ್ಟ್ ಅಂಡರ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ 4 ಮಾರ್ಕ್ಸ್. ಈಸಿನೇ ಇರುತ್ತೆ ಕ್ವೆಶನ್ಸ್. ಆರಾಮಾಗಿ ನೀವು ಮುಂಚೆಯಿಂದಾನೆ ಹುಡುಕಿ ಪ್ರಿಪರೇಷನ್, ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವೆಶನ್ಸ್ ಕೇಳ್ತಿದ್ದಾರೆ ಅನ್ನೋದು. ಸೊ ಈ ವರ್ಷದ ಎಕ್ಸಾಮ್ಗೆ ಅದೇ ರೀತಿ ನೀವು ಪ್ರಿಪೇರ್ ಆಗಬಹುದು ಅಂಡ್ ಆರಾಮಾಗಿ ಪ್ರಿಪೇರ್ ಆಗ್ಬೋದು. AIB ಎಕ್ಸಾಮ್ ವೆರಿ ಈಸಿ ಎಕ್ಸಾಮ್. ಬುಕ್ಕೇ ಕೊಟ್ಟು ಬರೀರಿ ಅಂತಿದ್ದಾರೆ ಅಂದ್ರೆ ಇನ್ನೇನಿರುತ್ತೆ ಇದರಲ್ಲಿ ಕಷ್ಟ. ಕಂಪನಿ ಲಾ 2 ಮಾರ್ಕ್ಸ್. ಎನ್ವೈರನ್ಮೆಂಟಲ್ ಲಾ 2 ಮಾರ್ಕ್ಸ್. ಸೈಬರ್ ಲಾ 2 ಮಾರ್ಕ್ಸ್. ಲೇಬರ್ ಅಂಡ್ ಇಂಡಸ್ಟ್ರಿಯಲ್ ಲಾ 4 marks. Law of torts including motor vehicle act and consumer protection law 5 marks. ಇದು ನಿಮಗೆ ಇಲ್ಲಿ 3 acts include ಆಗ್ತದೆ and marks ಅನ್ನು ಸಹ ಹೆಚ್ಚಿಗೆನೇ ಇದೆ. Law related to taxation 4 marks. 4 marks ಗೆ 4 questions. Law of contract, specific relief, property laws, negotiable instrument act 8 marks ಗೆ 8 questions ಅಲ್ವಾ. ದೋ ಇದು ಎಲ್ಲ ಮೈನರ್ ಲಾಸ್ ನ ಒಂದು ಇದು ಮಾಡಿದ್ದಾರೆ. ಸೊ ಡಿವೈಡ್ ಆಗಿದೆ ಮಾರ್ಕ್ಸ್ ಎಲ್ಲ ಕಡೆಗೂ. ಇಂಡಿಯನ್ ಲಾ ಅಕ್ವಿಸಿಷನ್, ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 2 ಮಾರ್ಕ್ಸ್. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್ 2 ಮಾರ್ಕ್ಸ್. ನಾವು ಮೇಜರ್ ನಮ್ಮ ಸಬ್ಜೆಕ್ಟ್ಸ್ ಕಾನ್ಸ್ಟಿಟ್ಯೂಟ್ ಆಗುವಂಥದ್ದು ಈ ಮೇಲಿರುವಂಥ 5 ಸಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಫ್ಯಾಮಿಲಿ ಲಾ 6 ಅಂತ ಹೇಳೋಣ. ಇದರ ಮೇಲೆ ನೀವು ಹೆಚ್ಚಿಗೆ ಫೋಕಸ್ ಮಾಡಬೇಕು. ಬಿಕಾಸ್ ದೀಸ್ ಲಾಸ್ ಆರ್ ಕಾಲೇಜಿಂದನೂ ಸ್ಟಾರ್ಟ್ ಆಗಿರೋದೇ ಇಂಪಾರ್ಟೆಂಟ್ ಆಗಿ ಅಂಡ್ ಫರ್ದರ್ ಇದು ಕಂಟಿನ್ಯೂ ಆಗೋದು ನಿಮ್ಮ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ಗಾಗಲಿ. ಇನ್ಫ್ಯಾಕ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೂ ಸಹ CRPC, CPC, ಎವಿಡೆನ್ಸ್, IPC ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಕಾನ್ಸ್ಟಿಟ್ಯೂಷನಲ್ ಲಾ ಅಂತೂ ಇಟ್ಸ್ ಅ ಗ್ರ್ಯಾಂಡ್ ನಾರ್ಮ್. ಸೊ ನೀವು ಅದನ್ನ ಬಿಡೋದಕ್ಕೆ ಆಗೋದಿಲ್ಲ ಅಲ್ಲ. ಸೊ ಕಾನ್ಸ್ಟಿಟ್ಯೂಷನಲ್ ಲಾನ ಒಂದು ತಲೆಯಲ್ಲಿ ಇಟ್ಕೊಂಡೇನೆ ನಾವು ಫರ್ದರ್ ಲಾಸ್ನ ಇಂಟರ್ಪ್ರೆಟ್ ಮಾಡೋದು. ಸೊ ಇದು ಎಲ್ಲಾನು ಸಹ ನಿಮಗೆ ಆಸ್ ಅ ಲಾ ಸ್ಟೂಡೆಂಟ್ ಚೆನ್ನಾಗಿ ಗೊತ್ತಿರಬೇಕಾಗಿರೋವಂಥದ್ದು. ಅದಲ್ಲದೆ ಉಳಿದಂಥ ಮೈನರ್ ಲಾಸ್ ಏನಿದೆ ಇದನ್ನ ನೀವು ಎಕ್ಸಾಮ್ ಪರ್ಪಸ್ಗೆ ಆರಾಮಾಗಿ ಪ್ರಿಪೇರ್ ಆಗಬಹುದು. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ ಈಗ ಏನ್ ಕೇಳ್ತಿದ್ದಾರೆ ಮೆಜಾರಿಟಿ ಕ್ವೆಶನ್ಸ್ ರಿಪೀಟ್ ಆಗುತ್ತೆ. ಅದಲ್ಲದೆ ನಾವು ಅರ್ಥ ಮಾಡ್ಕೋಬಹುದು ದಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿರುತ್ತೆ, ಏನ್ ಕೇಳಬಹುದು ಅನ್ನೋದು ಕಾನ್ಸೆಪ್ಚುಯಲಿ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಸೊ ಈ ರೀತಿ ನೀವು ಆರಾಮಾಗಿನೇ ಪ್ರಿಪೇರ್ ಆಗಬಹುದು. ಅಂಡ್ ನಿಮ್ಮ ಹತ್ರ ಈಗಲೂ ಸಫಿಷಿಯಂಟ್ ಟೈಮ್ ಇದೆ. ಇನ್ನೂ ನೀವು ಎಕ್ಸಾಮ್ ಸ್ಟಾರ್ಟ್ ಮಾಡಿಲ್ಲ ಓದೋದು ಅಂತಂದ್ರೆ ಫಸ್ಟ್ ಥಿಂಗ್ ನಿಮ್ಮ ಹತ್ರ ಈ ಬೇರಾಕ್ಸ್ ಇರಬೇಕು. ಸಿನ್ಸ್ ಇದು ಓಪನ್ ಬುಕ್ ಎಕ್ಸಾಮ್ ಆಗಿರೋದ್ರಿಂದ ನಾವು ಜನರಲ್ ಆಗಿ ಎಕ್ಸಾಮ್ಗೆ ವಿತೌಟ್ ಬುಕ್ಸ್ ಸಹ ಬರ್ತಾರೆ ಸ್ಟೂಡೆಂಟ್ಸ್, ಮತ್ತೆ ಅವರ ಇವ್ರ ಹತ್ರ ಕೇಳ್ಕೊಳ್ತಾರೆ. ಇನ್ಸ್ಟೆಡ್ ಅಟ್ಲೀಸ್ಟ್ ಮೇಕ್ ಶ್ಯೂರ್ ಯು ಆರ್ ಬೈಯಿಂಗ್ ದೀಸ್ ಬುಕ್ಸ್. ತಗೊಂಡು
ಸ್ವಲ್ಪ ಒಂದೆರಡು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಆದರೂ ಸಾಲ್ವ್ ಮಾಡಿದ್ರೆ ಎಕ್ಸಾಮ್ ನೀವು ತುಂಬ ಆರಾಮಾಗಿ ಪಾಸ್ ಮಾಡಬಹುದು. AIB ಯಾವುದೇ ರೀತಿ ಕಷ್ಟ ಇಲ್ಲ. ಸೊ ಇದಿಷ್ಟು ನಿಮಗೆ AIB ಎಕ್ಸಾಮ್ನ ಸಿಲೆಬಸ್ ಆ್ಯಂಡ್ ಈ ಬದಲಾದಂಥ ಪೋರ್ಷನ್ ಏನಿದೆ ದಿಸ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಇದು ಎಕ್ಸಾಮ್ಗೆ ಅಲ್ಲ, ಫರ್ದರ್ ನೀವು ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಆಸ್ಪೈರ್ ಆಗ್ತಿದ್ದೀರಿ ಅಂತಂದ್ರೂ ಸಹ ಇದೇ ರೀತಿಯೇ ನಾವು ಸಿಲೆಬಸ್ನ ನೋಡಬಹುದು. ದ್ಯಾಟ್ ಹಳೇದು ಹಾಗೂ ಹೊಸದು ಎರಡೂ ಲಾಸನ್ನು ಕೇಳ್ತಿದ್ದಾರೆ ಅನ್ನೋದು. ಸೊ ಪ್ರಿಪೇರ್ ಅಕಾರ್ಡಿಂಗ್ಲಿ ಫಾರ್ ಯೋರ್ ಎಕ್ಸಾಮ್. ಎರಡೂ ಬೇರೆ ಆ್ಯಂಡ್ ಯಾರೆಲ್ಲ ಹಳೆ ಲಾಸ್ ಕತೆ ಆಗೋಗಿದೆ ಅಂತ ಹೇಳಿ ಸೈಡಿಗೆ ಇಟ್ಟಿದ್ದೀರೋ ಅದ್ರ ಕತೆ ಇನ್ನೂ ಇದೆ, ನಡೀತಾನೆ ಇರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಬುಕ್ಸ್. ಸೊ ಮೇಕ್ ಶ್ಯೂರ್ ಯು ಆರ್ ರೀಡಿಂಗ್ ದೆಮ್ ಆಸ್ ವೆಲ್. ಇದಿಷ್ಟು ನಮ್ಮ AIB ಎಕ್ಸಾಮ್ನ ರಿಲೇಟೆಡ್ ಅಪ್ಡೇಟ್ಸ್. ಆ್ಯಂಡ್ ಸುಪ್ರೀಂ ಕೋರ್ಟ್ ಇದೊಂದು ಇಂಟ್ರಿಮ್ ಆರ್ಡರಿಂದ ನಿಮಗೆ ಕೊಟ್ಟಿರೋದು. ದ್ಯಾಟ್ ಈ ವರ್ಷ ಇಂಟ್ರಿಮ್ ಆರ್ಡರ್ ಅಂದರೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ. ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾವು ಇಂಟ್ರಿಮ್ ಆರ್ಡರ್ನ ಸ್ಪೆಸಿಫಿಕ್ ಆಗಿ ಆಸ್ ಅ ಟಾಪಿಕ್ ಡಿಸ್ಕಸ್ ಮಾಡೋಣ. ಇಂಟರಿಮ್ ಆರ್ಡರ್ ಮುಖಾಂತರ ಹೇಳಿರೋದು ದ್ಯಾಟ್ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ಗೆ ಈ ಎಕ್ಸಾಮ್ಗೆ ಅಲೌ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅನ್ನೋದು. ಸೊ ಹಾಗಾಗಿ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ ನೀವು ಈಗಲೇ ಎಕ್ಸಾಮ್ ತಗೊಂಡು ಆರಾಮಾಗಿ ಪಾಸ್ ಆದರೆ ಕಾಲೇಜ್ ಮುಗಿದ ತಕ್ಷಣ ನೀವು ತುಂಬ ಒಳ್ಳೆ ನಿಮ್ಮ ಪ್ರಾಕ್ಟೀಸನ್ನಾಗಲಿ ಅಥವಾ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಪ್ರತಿಯೊಂದನ್ನು ಸಹ ಶುರು ಮಾಡ್ಕೋಬಹುದು. ಆ್ಯಂಡ್ ಅಗೇನ್ ಸ್ವಾತಿ ಲಾ ಕ್ಲಾಸಸ್ಸಲ್ಲಿ ಈಗ 2 ಕರೆಂಟ್ ರನ್ನಿಂಗ್ ಬ್ಯಾಚಸ್, ಒಂದು ಕಾಂಪ್ರಿಹೆನ್ಸಿವ್ ಬ್ಯಾಚ್, ಇನ್ನೊಂದು ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್. ಆ್ಯಂಡ್ ಈ 2 ಬ್ಯಾಚಸ್ ನಿಮಗೆ ಅಟ್ ಅ ವೆರಿ ಅಫೋರ್ಡಬಲ್ ಪ್ರೈಸ್ ಆನ್ಲೈನ್ ಕ್ಲಾಸಸ್ ಅಲ್ಲಿ ನಡೀತಿರೋವಂಥದ್ದು. ಸೊ ನಿಮ್ಮ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ. ಪ್ರಿಲಿಮ್ಸ್ ಬ್ಯಾಚ್ಗೂ ಸಹ ಅಡ್ಮಿಷನ್ ನಡೀತದೆ, ಹಾಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ಗೂ ಸಹ ಅಡ್ಮಿಷನ್ಸ್ ನಡೀತದೆ. ಆ್ಯಂಡ್ ವಿಡಿಯೋ ಟಿಲ್ ದ ಎಂಡ್ ನೋಡಿದ್ದೀರಿ. ನಿಮಗೆ AIB ಎಕ್ಸಾಮ್ ರಿಲೇಟೆಡ್ ಆಗಲಿ ಲಾ ಚಾನೆಲ್ ನಿಮಗೆ ತುಂಬ ಹೆಲ್ಪ್ಫುಲ್ ಅಂತ ಅನ್ನಿಸ್ತಿದೆ, ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗ್ತಿದೆ ಅಂತ ಅಂದಾಗ ನೀವು ಒಂದು ಚಿಕ್ಕದಾದಂಥ ಡ್ಯೂಟಿ, ವಿಡಿಯೋನ ಲೈಕ್ ಮಾಡಿ, ಆವಾಗ ಆದಷ್ಟು ಜನರಿಗೆ ಅದು ತಲುಪತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ದ್ಯಾಟ್ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಆಗುವಂಥ ಪ್ರತಿ ವಿಡಿಯೋನೂ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಈ ಎಲ್ಲ AIB ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನಿಮಗೆ ಇದೇ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಆಲ್ರೆಡಿ, ಸಾಲ್ವ್ಡ್ ಕ್ವೆಶನ್ ಪೇಪರ್ಸ್. ನಾನು ನಿಮಗೆ ಪ್ಲೇ ಲಿಸ್ಟ್ನ ಲಿಂಕ್ ಮಾಡ್ತೀನಿ ಐ ಬಟನಲ್ಲಿ, ಸೊ ನೀವು ಅದನ್ನು ಸಹ ಆಕ್ಸೆಸ್ ಮಾಡಬಹುದು. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಈ ವರ್ಷ ಎಕ್ಸಾಮ್ ತಗೊಳ್ತಿದ್ದಾರೆ ಅಥವಾ ಫೈನಲ್ ಇಯರಲ್ಲಿ ಇದ್ದಾರೆ ಲಾ ಸ್ಟೂಡೆಂಟ್ಸ್, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.